ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಂಡು ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಂದರೆ ನೋಡಿರಿ, ಕರ್ನಾಟಕ ರಾಜ್ಯಪತ್ರ ಅಧಿಕೃತ ಪ್ರಕಟಿಸಲಾಗಿದ್ದು, ನೋಡಿರಿ ವಿಷಯ ಏನಪ್ಪ ಅಂದ್ರೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಗ್ರೂಪ್ ಸಿ ವೃಂದದ ಉಳಿಕೆ ಮೂಲದ ವೃಂದದಲ್ಲಿ ಖಾಲಿಯಿರುವ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳು ಖಾಲಿದ್ದು, ಇದನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳೋಕೆ ಅಧಿಸೂಚನೆಯನ್ನು ಹೊರಡಿಸ್ಯಾರ. ನೋಡಿರಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇದಕ್ಕೆ ನೋಡಿರಿ, ಇದು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಇದರ ದಿನಾಂಕ ಬಂದುಬಿಟ್ಟು 17/7/2026 ಅಂದರು ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ ಹಾಕ್ಬೋದಾಗಿದ್ದು, ಕೊನೆ ದಿನಾಂಕ 17/8/2026 11:59 ಗಂಟೆವರೆಗೆ ನಿಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ನೋಡಿರಿ, ಇದೊಂದು ಗ್ರೂಪ್ ಸಿ ಹುದ್ದೆ ಆಗಿದ್ದು, ಇದನ್ನು ನೇರ ನೇಮಕಾತಿ ಮೂಲಕ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಇನ್ನು ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂದ್ರೆ ನೋಡಿರಿ, ಆಫಿಷಿಯಲ್ ವೆಬ್ಸೈಟ್ ಹೋಗಿ ನೋಡಿರಿ, lokayukta.karnataka.government.in ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, 17/7/2026 ಅಪ್ಲಿಕೇಶನ್ನ ಪ್ರಾರಂಭ ಆಗ್ತವೆ. ಹುದ್ದೆ ಹೆಸರು ಬಂದುಬಿಟ್ಟು ಎಷ್ಟು ಹುದ್ದೆಗಳು ಖಾಲಿದಾವೆ ಅಂದ್ರೆ ನೋಡಿರಿ, ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳು ಖಾಲಿದ್ದು 25 ಹುದ್ದೆಗಳು ಖಾಲಿದಾವೆ ಪ್ರೆಸೆಂಟ್ ಈಗ. ಇನ್ನು ಸ್ಯಾಲ್ರಿ ಯಾವ ರೀತಿ ಐತೆ ಅಂದ್ರೆ ಈ ಹುದ್ದೆಗೆ ನೋಡಿರಿ 34,100ರಿಂದ 67,600ವರೆಗೂ ಸ್ಯಾಲ್ರಿ ಸಿಗ್ತೈತಿ. ಇನ್ನು ಹುದ್ದೆಗಳನ್ನು ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದ್ರೆ ನೋಡಿರಿ, ಮೊದಲೇದಾಗಿ ಸಾಮಾನ್ಯ ಅರ್ಹತೆ ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ ಯಾವ ರೀತಿ ವೇಕೆನ್ಸಿಗಳು ಖಾಲಿದಾವೆ ಅಂದ್ರೆ ಮೊದಲೇದಾಗಿ ನೋಡಿರಿ, ಮಹಿಳಾ ಅಭ್ಯರ್ಥಿಗಳಿಗೆ 4 ವೇಕೆನ್ಸಿ, ಗ್ರಾಮೀಣ ಅಭ್ಯರ್ಥಿಗೆ 3 ವೇಕೆನ್ಸಿ, ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗೆ 2, ಇನ್ನು ಕನ್ನಡ ಮಾಧ್ಯಮ ಅಭ್ಯರ್ಥಿ 1 ವೇಕೆನ್ಸಿ, ಇನ್ನು ಯೋಜನೆ ನಿರಾಶ್ರಿತರ ಅಭ್ಯರ್ಥಿ 1 ವೇಕೆನ್ಸಿ, ಇನ್ನು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ. ಇದು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಲ್ಲಿ ಟೋಟಲಾಗಿ 12 ವೇಕೆನ್ಸಿಗಳನ್ನು ನೀಡಲಾಗಿದೆ. ಅದರಲ್ಲಿ ಮತ್ತು ಪರಿಶಿಷ್ಟ ಪಂಗಡ 2ನೇದ್ದು ಪ್ರವರ್ಗ ಎ ಹುದ್ದೆ ಎ ಅಭ್ಯರ್ಥಿಗಳಿಗೆ ಇತರೆ ಒಳಗೆ 1 ವೇಕೆನ್ಸಿ ಖಾಲಿ ಐತಿ. ಅದರಲ್ಲಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ ಖಾಲಿ ಐತಿ. ಪ್ರವರ್ಗ ಎ ಅಭ್ಯರ್ಥಿಗೆ 2 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇನ್ನು ಅದೇ ರೀತಿ ಪ್ರವರ್ಗ ಬಿ ಒಳಗೆ ಇತರೆ ಅಭ್ಯರ್ಥಿಗೆ 1 ಅಂದರೆ ಟೋಟಲಾಗಿ ಪ್ರವರ್ಗ ಬಿ ಒಳಗೆ 1 ವೇಕೆನ್ಸಿ ಖಾಲಿ ಐತಿ. ಇನ್ನು ಅದೇ ರೀತಿ ಪ್ರವರ್ಗ ಸಿ ಒಳಗೆ ಇತರೆದಲ್ಲಿ 1 ಮಾತ್ರ ಹುದ್ದೆ ಖಾಲಿ ಐತಿ. ಇನ್ನು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಈ ವೇಕೆನ್ಸಿ 1 ಖಾಲಿ ಐತಿ. ಇನ್ನು ಅದೇ ರೀತಿ ನೋಡಿರಿ, ಪ್ರವರ್ಗ 1 ಅಭ್ಯರ್ಥಿಗೆ ಮಹಿಳಾ ಅಭ್ಯರ್ಥಿಗಳಿಗೆ 1 ಸೀಟ್ ಖಾಲಿ ಐತಿ. ಅದೇ ರೀತಿ ಪ್ರವರ್ಗ 2A 1 ವೇಕೆನ್ಸಿ ಮಹಿಳಾ ಅಭ್ಯರ್ಥಿಗಳಿಗಿದ್ರೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 2 ವೇಕೆನ್ಸಿ, ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ. ಟೋಟಲಾಗಿ ಪ್ರವರ್ಗ 2A ಒಳಗೆ 4 ವೇಕೆನ್ಸಿ ಖಾಲಿ ಇದಾವೆ. ಅದೇ ರೀತಿ ಪ್ರವರ್ಗ 3A ಒಳಗೆ 1 ಇತರೆ ಅಭ್ಯರ್ಥಿಗೆ ಐತಿ, ಅದರಲ್ಲಿ 1 ವೇಕೆನ್ಸಿ ಖಾಲಿ ಐತಿ. ಇನ್ನು ಪ್ರವರ್ಗ 3B ಒಳಗೆ ಇತರೆ ಅಭ್ಯರ್ಥಿಗೆ 1 ವೇಕೆನ್ಸಿ ಖಾಲಿ ಇದ್ದು 1 ಹುದ್ದೆ ಖಾಲಿ ಐತಿ. ಅಂದರೆ ಟೋಟಲಾಗಿ ಹೇಳ್ಬೇಕಂದ್ರೆ ನೋಡಿರಿ, ಇತರೆ ಅಭ್ಯರ್ಥಿಗಳಿಗೆ 5 ವೇಕೆನ್ಸಿ, ಮಹಿಳಾ ಅಭ್ಯರ್ಥಿಗಳಿಗೆ 9 ವೇಕೆನ್ಸಿ ಖಾಲಿ ಇದ್ದಾವೆ. ಇನ್ನು ಗ್ರಾಮೀಣ ಅಭ್ಯರ್ಥಿಗಳಿಗೆ 5 ವೇಕೆನ್ಸಿ, ಮಾಜಿ ಸೈನಿಕ ಅಭ್ಯರ್ಥಿಗೆ 2, ಇನ್ನು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ, ಇನ್ನು ಯೋಜನೆ ನಿರಾಶ್ರಿತ ಅಭ್ಯರ್ಥಿಗೆ 1 ವೇಕೆನ್ಸಿ, ಇನ್ನು ಅಂಗವಿಕಲರಿಗೆ 1, ತೃತೀಯ ಲಿಂಗ 1. ಟೋಟಲಾಗಿ ಟೈಪಿಸ್ಟ್ ಹುದ್ದೆಗಳು 25 ಖಾಲಿ ಇದ್ದಾವೆ. ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಥಿ ಏನು ಇರಬೇಕಂದ್ರೆ ನೋಡಿರಿ, ಅಪ್ಲಿಕೇಶನ್ ಹಾಕೋಕ್ಕೆ ಅಭ್ಯರ್ಥಿಯು ಪದವಿ ಪೂರ್ವ ಶಿಕ್ಷಣದಲ್ಲಿ ಅಭ್ಯರ್ಥಿ ಪಾಸಾಗಿರಬೇಕು ಅಥವಾ ತತ್ಸಮಾನದಲ್ಲಿ ಅಭ್ಯರ್ಥಿ ಪಾಸಾಗಿದ್ದು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಇಂಗ್ಲೀಷ್ ಕಿರಿಯ ದರ್ಜೆಯ ಬೆರಳಚ್ಚು ಪರೀಕ್ಷೆ ಉತ್ತೀರ್ಣರಾಗಬೇಕತ್ತ. ಅಂದರೆ ನೋಡಿರಿ, ಇದು ಟೈಪಿಂಗ್ ಟೆಸ್ಟ್ನ ಮೂಲಕ ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ನೋಡಿರಿ, ಅಭ್ಯರ್ಥಿ ಅರ್ಹತೆಯನ್ನು ಹೊಂದಿದ್ರೆ ಅವರಿಗೆ ಕಾಲ್ ಮಾಡಿದಾಗ ಅಭ್ಯರ್ಥಿಯು ಪರಿಶೀಲನೆಗೆ ಹಾಜರುಪಡಿಸಬೇಕಾಗಿರ್ತದೆ. ನೋಡಿರಿ, ಇನ್ನು ಅಭ್ಯರ್ಥಿಯನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ನೋಡಿರಿ, ಅಭ್ಯರ್ಥಿಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಅಂದರೆ ಅಭ್ಯರ್ಥಿಯು ಯಾವ ರೀತಿ ವಿದ್ಯಾರ್ಹತೆಯನ್ನು ಹೇಳ್ಯಾರಲ್ಲ ಆ ರೀತಿ ವಿದ್ಯಾರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ 1:10 ಅನುಪಾತದಲ್ಲಿ ಅಭ್ಯರ್ಥಿಯನ್ನು ಅರ್ಹತಾ ಪಟ್ಟಿಗೆ ಸೆಲೆಕ್ಟ್ ಮಾಡ್ತಾರೆ. ಮತ್ತು ಅದೇ ರೀತಿ ಅರ್ಹತಾ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು 20 ಅಂಕಗಳಲ್ಲಿ 50% ಅಂಕಗಳನ್ನು ಗಳಿಸಿದರೆ ಮಾತ್ರ ಆಯ್ಕೆ ಪಟ್ಟಿಗೆ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಇನ್ನು ಮತ್ತು ಅರ್ಹತೆ ಹೊಂದಿದ ಅರ್ಹತಾ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಗಣಕಯಂತ್ರದ ಮೂಲಕ ಕೈಗೊಳ್ಳಲಾಗ್ತದೆ. ಇದರಲ್ಲಿ 2ನೇದು ಅಧಿಸೂಚನೆಯ ಶೀಘ್ರ ಲಿಪಿಗಾರರು ಮತ್ತು ಬೆರಳಚ್ಚುಗಾರರ ಹುದ್ದೆಗಳಿಗೆ ನೇಮಕಾತಿ ನಿಯಮಗಳು 1983 ಅನ್ವಯಿಸುವುದಿಲ್ಲ ಅಂತ ಹೇಳ್ತಾರೆ. ನೋಡಿರಿ, ಇನ್ನು ಅಪ್ಲಿಕೇಶನ್ ಫೀ ಯಾವ ರೀತಿ ಇತ್ತಂದ್ರೆ ಕ್ಯಾಟಗರಿ ವೈಸ್ ಸಾಮಾನ್ಯ ಅರ್ಹತೆ ಹೊಂದಿದ ಅಭ್ಯರ್ಥಿ ಅಂದರೆ ಪ್ರವರ್ಗ 2A 2B 3A 3B
ಮಾಜಿ ಸೈನಿಕರಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಆಗ್ತದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಇನ್ನು ಅಪ್ಲಿಕೇಶನ್ ಫೀಯನ್ನು ಕೂಡ ಇವರು ಆನ್ಲೈನಲ್ಲೇ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡಬೇಕು. ಅಥವಾ ಕೆನರಾ ಬ್ಯಾಂಕ್ EPI ಮೂಲಕ ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡ್ಬೋದು. ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ID ಮೂಲಕ ಅಭ್ಯರ್ಥಿಗಳು ತಮ್ಮ ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡ್ಬೋದಾಗಿರ್ತದೆ. ನೋಡಿರಿ, ಆನ್ಲೈನ್ ಮೂಲಕ ಅರ್ಜಿಗಳು 17/7/2026 ಪ್ರಾರಂಭ ಆಗ್ತವೆ. ಕೊನೆಯ ದಿನಾಂಕ 17/8/2026 ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡೋ ಕೊನೆಯ ದಿನಾಂಕ 18/8/2026 ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ಅಪ್ಲಿಕೇಶನ್ ಹಾಕುವಾಗ ಏನೇನು ಬೇಕಂದ್ರೆ ಡಾಕ್ಯುಮೆಂಟ್ಸ್ ನೋಡಿರಿ. ಇತ್ತೀಚಿನ ಭಾವಚಿತ್ರ ಇರಬೇಕು, ಅಂದರೆ ರೀಸೆಂಟ್ ಫೋಟೋಗ್ರಫಿ. ಇದು 50 KB ಒಳಗಿರಬೇಕು. 5 ಸೆಂಟಿಮೀಟ್ರ್ ಉದ್ದ, 3.6 ಸೆಂಟಿಮೀಟ್ರ್ ಅಗಲಿರಬೇಕು. ಇನ್ನು JPG ನಮೂನೆಯಲ್ಲಿ ಫೋಟೋ ಇರಬೇಕು. ಮತ್ತು ಸ್ಕ್ಯಾನ್ ಮಾಡೋಕೆ ಅರ್ಜಿ ಭಾವಚಿತ್ರ ಇರಬೇಕು. ಅಂದರೆ ಕೆಳಗೆ ಒಂದು ಅರ್ಜಿಯನ್ನು ಕೊಡ್ತಾರೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಫಿಲಪ್ ಮಾಡಿಕೊಂಡು ಅದನ್ನು ಸ್ಕ್ಯಾನ್ ಮಾಡ್ಕೋಬೇಕು. ಸ್ಕ್ಯಾನ್ ಮಾಡ್ಕೊಂಡು ಅದಕ್ಕೆ ಫೋಟೋ ಹಚ್ಚಬೇಕು. ಫೋಟೋ ಹಚ್ಚಿ ಮತ್ತು ನಿಮ್ಮದು ಸಿಗ್ನೇಚರ್ ಇರಬೇಕು. ಸಿಗ್ನೇಚರ್ ಎಷ್ಟು ಇರ್ಬೇಕಂದ್ರೆ ನೋಡಿರಿ, 2.5 ಸೆಂಟಿಮೀಟ್ರ್ ಅಗಲ ಮತ್ತು 7.5 ಸೆಂಟಿಮೀಟ್ರ್ ಉದ್ದ ಇರಬೇಕು. ಗರಿಷ್ಠ ಇದು 25 KB ಒಳಗಿರಬೇಕು. ಇದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ನು ಅಭ್ಯರ್ಥಿಯು ಪ್ರಸ್ತುತ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಪದವಿ ಪೂರ್ವ ಶಿಕ್ಷಣ ಪರೀಕ್ಷೆ ಏನು ಉತ್ತೀರ್ಣ ಇರ್ತಲ್ಲ ಮಾರ್ಕ್ಸ್ ಕಾರ್ಡ, ಅದನ್ನು ಸ್ಕ್ಯಾನ್ ಮಾಡುವ ಮೂಲಕ ಕಳಿಸ್ಬೇಕು. ಇನ್ನು ಮತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಆಂಗ್ಲ ಕಿರಿಯ ದರ್ಜೆಯ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣವಾದ ಮಾರ್ಕ್ಸ್ ಕಾರ್ಡ ಕೂಡ ಸ್ಕ್ಯಾನ್ ಮಾಡಿ ಅರ್ಜಿಯನ್ನು ಅಪ್ಲೋಡ್ ಮಾಡಬೇಕಾಗಿರ್ತದೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ರೆ ಏಜ್ ಲಿಮಿಟ್ ಯಾವ ರೀತಿ ಇತ್ತು ಅಂದ್ರೆ ನೋಡಿರಿ, ಮಿನಿಮಮ್ ಅಭ್ಯರ್ಥಿಗೆ 18 ವರ್ಷ ಮೇಲ್ಪಟ್ಟು ಮತ್ತು ಗರಿಷ್ಠ ಮಿತಿ ನೋಡಿ ಕ್ಯಾಟಗರಿ ವೈಸ್ ಯಾವ ರೀತಿ ಇತ್ತು ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ಏಜ್ ಲಿಮಿಟ್ ಐತಿ. ಇನ್ನು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗೆ 43 ವರ್ಷವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಇನ್ನು ಸಾಮಾನ್ಯ ಅರ್ಹತೆ ಹೊಂದಿದ ಅಭ್ಯರ್ಥಿಗಳಿಗೆ 40 ವರ್ಷವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟಾರ. ನೋಡಿರಿ, ನೀವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ರೆ ನೀವು ಈ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅಂದರೆ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲಪ್ ಮಾಡಿ ಇದನ್ನು ಫೋಟೋ ಅಂಟಿಸಿ ಸ್ಕ್ಯಾನ್ ಮಾಡಬೇಕಾಗ್ತದೆ. ನೋಡಿರಿ, ಇವು ಅಪ್ಲಿಕೇಶನ್ ಫಾರ್ಮ್ ಆಗಿರ್ತವೆ. ನೀವು ಕ್ಯಾಟಗರಿ ವೈಸ್ ಯಾವ ರೀತಿ ಕ್ಯಾಟಗರಿ ಇರುತ್ತಲ್ಲ ಆ ಕ್ಯಾಟಗರಿ ವೈಸ್ ಅಪ್ಲಿಕೇಶನ್ ಫಾರ್ಮ ಬೇರೆ ಬೇರೆಗಿದ್ದು ನೀವು ಡೌನ್ಲೋಡ್ ಮಾಡ್ಕೊ ಮೂಲಕ ಅದನ್ನು ಫಿಲಪ್ ಮಾಡಿಕೊಂಡು ವಾಪಸ್ಸು ಸ್ಕ್ಯಾನ್ ಮಾಡಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗಿರ್ತದೆ. ನೋಡಿರಿ, HK ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಮಾತ್ರ ಐತಿ. ಅದು ಪರಿಶಿಷ್ಟ ಜಾತಿ ಅಭ್ಯರ್ಥಿಗೆ, ಅದು ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ವೇಕೆನ್ಸಿ ಖಾಲಿ ಐತಿ. ಇದು ಕಲ್ಯಾಣ ಕರ್ನಾಟಕಕ್ಕೆ ಒಂದು ವೇಕೆನ್ಸಿಯನ್ನು ನೀಡಿದ್ದಾರೆ. ನೋಡಿರಿ, ಯಾರು ಅರ್ಹ ಅಭ್ಯರ್ಥಿಗಳಾಗಿರ್ತಿರಲ್ಲ ನೀವು ಅಪ್ಲಿಕೇಶನನ್ನು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲಪ್ ಮಾಡಿ ವಾಪಸ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.